ಹಾಯ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಎಂಬ ಬಯಲಾಟವನ್ನು ಆಡಲಿದ್ದಾರೆ. ಈ ಒಂದು ಬಯಲಾಟದಲ್ಲಿ ಬಾಲಕೃಷ್ಣ ಪಾತ್ರದಲ್ಲಿ ಕೆ ಉಮೇಶ್, ಧರ್ಮರಾಯನ ಪಾತ್ರದಲ್ಲಿ ನಾಗರಾಜ್, ಅಭಿಮನ್ಯು ಪಾತ್ರದಲ್ಲಿ ಕೆ ಮಲ್ಲಿಕಾರ್ಜುನ, ಭೀಮಸೇನನ ಪಾತ್ರದಲ್ಲಿ ಮರೇಣ್ಣ, ಕೌರವೇಂದ್ರನ ಪಾತ್ರದಲ್ಲಿ ಶೇಖರ್, ದ್ರೋಣನ ಪಾತ್ರದಲ್ಲಿ ಎಂ ನಾಗಪ್ಪ, ಕರ್ಣನ ಪಾತ್ರದಲ್ಲಿ ಜೆ ಪೋತಲಿಂಗ, ಸೈಂಧವನ ಪಾತ್ರದಲ್ಲಿ ಧನುಂಜಯ, ಕೃಷ್ಣನ ಪಾತ್ರದಲ್ಲಿ ಪೋತಲಿಂಗ, ಅರ್ಜುನನ ಪಾತ್ರದಲ್ಲಿ ಎಂ ಪೋತಲಿಂಗ. ಈ ಎಲ್ಲ ಆಟ ಆಡುವ ಎಲ್ಲ ಪಾತ್ರಧಾರಿಗಳು ಸೇರಿ ಮೇನೇಜರಾಗಿರ್ತಕ್ಕಂಥ ಎಂ ಅಟ್ಟೇಸ್ವಾಮಿ, ಕುರುವಳ್ಳಿ ವೆಂಕಟರೆಡ್ಡಿ ಮತ್ತು ಶ್ರೀಗೇರಿ ಗಿರೀಶ್ವರವರಿಗೆ 20,000 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅವರು ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ, ಅವರು ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿ.
ದೇವ ನಾವು ಅಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ದ್ರೌಪದಿಗೆ ಪಂಚ ಪಾಂಡವರ ಚಿಂತೆ, ಇಲ್ಲಿ ನಿಂತಿರುವ ನಮ್ಮ ರೈತರಿಗೆ ಬೆಳೆಯಬೇಕೆಂಬ ಚಿಂತೆ, ಅದೇ ರೀತಿಯಾಗಿ ಇಲ್ಲಿ ಕುಂತಿರುವ ನಮ್ಮ ಅಕ್ಕನವರಿಗೆ ನಸಿಬಿಡಿ ಯಾವಾಗ ಸಿಕ್ಕಬೇಕೆನ್ನುವ ಚಿಂತೆ, ಚಿಂತೆಯಲ್ಲಿ ಚಿಂತಾಕ್ರಾಂತನಾಗಿ ಬಂದು ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರೆ ದೇವ. ಕೇಳಿಕೊಂಡು ಬರಬೇಕು ನಮ್ಮ ನಾಮಾಂಕಿತವ ಭೂಪತಿ. ಪಟಕ್ಕರ ಪಟಕುಲೋತ್ತಮನಾಭಿಸೂತ ಚಂಡಾಚಾರ ಪಟ ಪರಕ್ರಮನ ನಾಮಾಂಕಿತ. ಒಳರೆ ಯಾವತ್ತು ವೈರಿ ಮಂಡಳದೊಳ್ಳ ಗಂಡ ಬೇರುಂಟನಂತೆ ಲಕ್ಕವಿಲ್ಲದ ರೀಪುಗಳನ್ನು ಪಟ್ಟಲಗಳನ್ನು ಮದ್ದಕ್ಕೊಲಕ್ಕಿದ ಕ್ರಮಿತ ಒಳರೆ ಮಂಡಳದೊಳ್ಳ ಹತ್ತಿರಕೊಂಡ ಬಂಡರ ಮಂಡಗಳು ಈ ದಂಡದಿಂದ ದಿಂಡಿಗಳ ಈಕೋ ಎನ್ನ ಪಾದದಲ್ಲಿ ತಾಂಡವಾಡ ಭೂಪತಿ. ಅವರ ಕಂಡಗಳೆಂಬ ಹೆಂಡ ಭೂತಗಳಿಗೆ ದಂಡಿಯಾಗಿ ಗುಣಪಡಿಸುವ ಮಹಾಪ್ರಚಂಡ ಈ ಚತುರ್ದಶ ಭುವನ ಬ್ರಹ್ಮಾಂಡವನ್ನು ರಕ್ಷಿಸುವ ಶ್ರೀ ಹರಿಯ ಪಾದ ಸೇವಕ ಸರ್ಕ ಸಾಮ್ರಾಜ್ಯ ಸಾರ್ವಭೌಮನಾದ ಇಂದ್ರ ಮಹಾರಾಜ ನೋಡ ಶ್ರೇಷ್ಠ ಸದಮನ ಗುಣಗರಿಷ್ಠ ಚತ್ರಸೇನ ಮಹಾರಾಜರಿಂದ ಪ್ರಸಿದ್ಧವಾದ ಡಂಗೂರ ಮಾಡಿದ್ದಾರೆ. ಚಿತ್ರಸೇನ ಮಹಾರಾಜರೇ, ಹಾಗಾದರೆ ಇಂದು ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಒಳ್ಳೆ ಎಲ ಸಾರದೆ ಭೂಪತಿ. ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಅಮರಾವತಿಯ ರಾಜ್ಯನಾದ ಇಂದ್ರ ಮಹಾರಾಜನ ಆಜ್ಞೆಯಿಂದ ನಮ್ಮ ಉದ್ಯಾನವನದಲ್ಲಿ ಒಬ್ಬ ವೃಕ್ಷ ಜಾತಿ ರಕ್ಷಣೆಗಾಗಿ ನೇಮಿಸಿದ ಕಾರಣ ಪೂರ್ಣವಾಯಿತು ಸಾರದೆ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಚಾತ್ರ ಮತ್ತು ಉತ್ತರಾದ ಸಾರದೆ ಎನ್ನ ಮಾತಿ ಪ್ರತಿ ಉತ್ತರ ಎತ್ತಬರುತ್ತರಾಗಬಹುದು. ಅದೇನು ದೇವ? ಅಮರಾವತಿ ಪಟ್ಟಣಕ್ಕೆ ಹೋಗಿ ಚಂಡ ಭುಜಬಲ ಗಂಡಗಳ ಗಂಡ ಅತಿ ಮೇರಿ ಮಾತಾಡ ಮಂತ್ರಿ ಆದ ಉಗ್ರಸೇನಲ್ಲ ಅತಿ ಜಾಗದಿಂದ ಕರುವಂತರಾಗ್ತಾರದೆ. ದೇವ ತನ್ನವರ ಮಾಡದಾರೆಂದು ಕೇಳಿದ ದೊರೆಯೇ ಪಕ್ಯದ ಸಿರಿಯೇ ಪ್ರಶಸ್ತ ರತ್ನ ಮಣಿಯ ಪ್ರಭಾಪುರಿದ ಎಲ್ಲ ಮಲ್ಲವ ಸೂರ್ಯಕಾಂತಿ ಅಂಬಿಕರಿಸುವ ದಿವ್ಯ ಕಿರೀಟ ಭುಜ ಕೀರ್ತಿಗಳಿಂದ ಸರ್ವಮರಣ ಭೂಷಿತನಾಗಿ ದೇವಾ ಮಕ್ಕರದೊಳ್ಳ ತಲೆಯ ಮಾನವನಾದ ನೀಡಿ ಕಟ್ಟಿಡಿದು ಜಡಿದು ಜಂಬಳಿಸಿದ ಮಾತ್ರಕ್ಕೆ ಮಂಡಲಾತಿ ಪ್ರಹದ ಬಿಡಿದು ಗಕ್ಕದ ನೀಟಿಗೆ ನಿಶ್ಚೇತರಾಗಿ ಈ ಮಡಿಗೆ ಬಿದ್ದರು. ಬಿಡಿದು ಜಯಂಕರಿಸಿದ ಮಾತ್ರಕ್ಕೆ ಸಪ್ತಕುಲತ್ರಿಗಳ ಅರಿಬಿದ್ದವ ಎನ್ನ ಎಡಬಲದ ಕುಡಿಮೇಶೆಂತಿಡಿಗೆ ನೀಡುವ ಬಂಧವೀರಾಜವೀರು ದಾರಂದು ಕೇಳುವುದಕ್ಕೆ ನೀನು ನರ್ಪಟ ಮುಂದೆ ನೋಡು ಪ್ರಮುಖರ ಮಗನ ಅರ್ಪಟ. ಓಹೋ ದೇವ, ನಾವದಾರೆಂದರೆ ನನ್ನ ಹೆಸರು ಚಾರ, ನನ್ನ ಹೆಂಡತಿ ಹೆಸರು ಚೆಂಡು ಹೂವಿನ ಹಾರ. ಈಗಿನ ಕಾಲದಲ್ಲಿ ಏನಿದ್ದರೆ ಹೆಣ್ಣು ಮಕ್ಕಳದ್ದೇ ದರ್ಬಾರ. ಆ ಹೆಣ್ಣು ಮಕ್ಕಳ ಡ್ಯಾನ್ಸಿಗೆ ಮೆಚ್ಚಿ ಹಾಕುತ್ತಾರೆ ಒಂದು ಮಲ್ಲಿಗೆ ಹೂವಿನ ಹಾರ. ಅದನ್ನು ಹಾಕಿಕೊಂಡು ಓಡಿ ತುಂಬ ತಿರುಗಾಡುತ್ತಾರೆ ಗರಾಗರ. ಅದನ್ನು ನೋಡಲಾರದೆ ಒಂದು ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿಯನ್ನು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ? ಇಂದ್ರ ಮಂಡಲದೊಳ್ಳು ಶಿವಾಸುರ ಸರ್ವ ವೈಭವದಿಂದ ಪರಿಪಾಲಿಸುವ ದೇವ ಶ್ರೀಮನ್ ನೀಲಕಂಠನ ಪಾದ ರವಿಂದಗಳಿಗೆ ಸಾಂದ್ರನಾಗಿ ಮತ್ತು ಅವರ ಅನುಗ್ರಹಕ್ಕೆ ಪಾತ್ರನಾಗಿ ಸರತೆ ಭೂಪತಿ ವೀರಾತಿ ವೀರ ರಣಗಂಭೀರ ದುತ್ತರೊಳ್ಳು ಪ್ರಖ್ಯಾತಿವಂತನಾದ ವೀರ ಉಗ್ರಸೇನ ಮಹಾರಾಜನೆಂದು ತಿಳಿಯಲು ಸಾರಿಗೆ
ಮಹಾರಾಜರೇ, ಹಾಗಾದರೆ ಇಂದು ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ? ಒಳ್ಳೆಯ ವಯಸ್ಸಾರತಿ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ನಮ್ಮ ಉದ್ಯಾನವನ ವೃದ್ಧಿ ಮಾಡುವುದಕ್ಕೆ ಬರೋಣವಾಯ್ತು ಸಾರಥಿ. ನಮ್ಮ ರಾಜನನ್ನು ತೋರಿಸಲು ಜಾಗೃತಿ. ಇಲ್ಲಿಯವರ ರಘುಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಮತ್ತು ಈ ಅಂದವಾದ ಪುಷ್ಪಮಾಲೆಯನ್ನ ಚಿತ್ರಸೇನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಮುಸ್ಕಟ್ಟೆ ರುದ್ರಪ್ಪ ಇವರು ಈ ಅಂದವಾದ ಪುಷ್ಪಮಾಲೆಯನ್ನ ಚಿತ್ರಸೇನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಐಶ್ವರ್ಯ ಮತ್ತು ಮೇಲಕ್ಕೆ ಮಂತ್ರ ಸರ್ವಕಾರಕ್ಕೆ ನಿನ್ನ ಸ್ವತಂತ್ರ. ಮಧ್ಯಧೀಕರನಾದ ಚಿತ್ರಸೇನ ಮಹಾರಾಜನೇ, ಈ ಸಮಯವೇ ಕರೆಸಿದ ಕಾರಣವೇನು ಪರವಿಂದ ಬೇಳು ರಾಜ ರವಿಕೋಟ ತೇಜ. ಚಿತ್ರಸೇನ ಮಹಾರಾಜನೇ, ನಮ್ಮ ಹೊಲದೆಲ್ಲರ ಹೊಲದರಮ್ಮ ನೋಡುತ್ತೇನೆ ರಾಜ. ಅವು ಯಾವ ಬಂದರೆ ಯಾವ ರಾಜ? ಮಲ್ಲಿಗೆ, ನಾಗಮಲ್ಲಿಗೆ, ಸಾವಂತಿಗೆ, ಸುನಾಗ, ಪುನಾಂಗ, ಕೇತಕೆ, ಮಕರಂದ, ಜಂಬು ಜಂಬು ಇರಸುತ್ತ ಚಪಕಾತಿ ಮೊದಲಾದ ಪುಷ್ಪಲತೆಂದರ ಪರಿಶೋಧಿಸಿದ್ರು. ರಾಜ ಇದು ಅಲ್ಲದೆ ಇತ್ತು ನೋಡು. ನಾಲ್ಕನೇ ಅಂತಾಗಲಿ ರಾಜ. ನವಿಲು, ಕೋಕಿಲೆ, ಕಪೋದ, ಹಂಸ, ಚಕೋರ, ಸಿಂಹ, ಸಾಗರ ಮೊದಲಾದ ಮೃಗವನ್ನು ಚೆನ್ನಾಗಿ ಕಾಪಾಡುವಂತೆ ವನಚಾರರಿಗೆ ಆಜ್ಞೆ ಮಾಡುವನ ಬೆಳಕಲೆ ಕಾಲಾರಂಭ ಮಾಡಿದ ಅಹೋ ಮಂತ್ರಿ ಶೇಖರನೇ, ನೀನು ಹೇಳಿದ ಮೃದು ಮಧುರ ವಚನಕ್ಕೆ ನನಗೆ ಮಹಾನಂದವಾಯಿತು. ಅಹೋ ರಾಜ, ಅಹೋ ಮಂತ್ರಿ ಶೇಖರನೇ, ನಿನ್ನ ಪರಾಕ್ರಮಕ್ಕೆ ನನಗೆ ಮಿತಿಯಿಲ್ಲದ ಸಂತೋಷವಾಯಿತು. ಅಹೋ ರಾಜ, ಅಹೋ ಮಂತ್ರಿ ಶೇಖರನೇ, ಇನ್ನು ಮೇಲೆ ನಿಮ್ಮ ಶೌರ್ಯಕ್ಕೆ ಹತ್ತಿ ಅರಿವರು ಬಾಪುರ ಅವರ ಗರ್ಭ ಹಿಂಬಾಗ ಮಾಡುವ ದೂರಾದೀರಿ ಕಣ್ಣಿರಲು. ಅಹೋ ರಾಜ, ಅಹೋ ಮಂತ್ರಿ ಶೇಖರನೇ, ನಿನಗೆ ಬಂದ ಭಯವೇನು ಗಂಡಿಯ ರಾಜೇಂದ್ರ ಸತ್ಕೀರ್ತಿ ಚಂದ್ರ. ಅಹೋ ಅಪ್ರತರ ಶಬ್ರ ಮಹೇಂದ್ರ ಉಗ್ರನಾದ ಉಗ್ರಸೇನೆ. ಅಹೋ ಚಿತ್ರಸೇನ ಮಹಾರಾಜನೇ, ಈ ಎಲ್ಲ ತೋಟದಾರು ಬಂದ ಕಾಲಕ್ಕೆ ಪ್ರವೇಶ ಮಾಡಿಸ್ತೇಬೇಡ. ಆಡಿಸುವುದಿಲ್ಲ ರಾಜ. ಈಗ ಈ ವನತರಗಳ ಪುಷ್ಪಲತೆಗಳ ಬಹು ಜಾಗೃತಿಯಿಂದ ಕಾಪಾಡಿಕೊಂಡಿರಬೇಕು. ಕಣ್ಣಿಯ ವನತರನೇ ವೀರಾಜ ವೀರನೇ. ಅಹೋ ಚಿತ್ರಸೇನ ಮಹಾರಾಜನೇ, ಅಹೋ ಮಂತ್ರಿ ಶೇಖರನೇ, ನಿಮ್ಮ ಆಜ್ಞೆ ಎಂತಾದರೂ ಈ ವನದೊಳದಾರಾದರೂ ಬಂದರೆ ಬಳಿರೆ ಈ ತತ್ನ ರಾತ್ರಿ ಭೂಮಂಡಲಕ್ಕೆ ಅಪ್ಪಳಿಸಿ ಬಿಡುತ್ತೇನೆ ರಾಜ ರವಿಕೋಟ ತೇಜ.